ಇಂಗ್ಲಿಷ್ನಲ್ಲಿ ಬರುತ್ತೆ ಶ್ರದ್ಧೆಯ ದೇಯಂ. ಶ್ರದ್ಧೆಯಿಂದ ಕೊಡಬೇಕು. ಅಶ್ರದ್ಧೆಯ ಅದೇಯಂ, ಅಶ್ರದ್ಧೆಯಿಂದ ಕೊಡಬಾರ್ದು. ಶ್ರಿಯಾದೇಯಂ, ಶ್ರಿಯಾದೇಯಂ ಅಂದ್ರೆ ನಮ್ಮ ಸಂಪತ್ತು ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ಕೊಡ್ಬೇಕು. ನಮ್ಮ ಹತ್ರ 1000 ರೂಪಾಯಿ ಇದ್ರೆ ನಾವು 100 ರೂಪಾಯಿ ಆದ್ರೂ ದಾನ ಮಾಡಬೇಕು. 10,000 ರೂಪಾಯಿ ಇದ್ರೆ 1000 ರೂಪಾಯಿ ಆದ್ರೂ ದಾನ ಮಾಡಬೇಕು. ಆ ರೀತಿ ನಮ್ಮ ಸಂಪಾದನೆ ಯಾವ ರೀತಿ ಇದೆಯೋ ಅದಕ್ಕೆ ತಕ್ಕಂತೆ ನಾವು ದಾನವನ್ನು ಮಾಡಬೇಕು. ಶ್ರಿಯಾದೇಯಂ. ರಿಯಾದೇಯಂ, ರಿಯಾದೇಯಂ ಅಂದ್ರೆ ಅತ್ಯಂತ ಲಜ್ಜೆಯಿಂದ ಸಂಕೋಚದಿಂದ ನಾವು ಕೊಡ್ತಾ ಇರೋದು ಬಹಳ ಕಡಿಮೆ ಇದೆ, ಅದ್ ನಿಮ್ಗೆ ಸಾಕಾಗಲ್ಲ ಅಂತನ್ನುವ ದೈನ್ಯದಿಂದ ನಮ್ರತೆಯಿಂದ ದಾನ ಮಾಡಬೇಕು. ಭಿಯಾದೇಯಂ, ಭಯದಿಂದ ಇದು ನಿಮ್ಗೆ ಉಪಯೋಗಕ್ಕೆ ಬರುತ್ತೋ ಇಲ್ವೋ, ಉಪಯೋಗಕ್ಕೆ ಬರುವಂತಾಗ್ಲಿ ಅಂತನ್ನುವ ಭಯದಿಂದ ಅರ್ಪಿಸಬೇಕು. ಈ ರೀತಿ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಇವತ್ತು ನಾವೆಲ್ಲ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಆಚರಿಸಲಿಕ್ಕೆ ಅಂತ ಇಲ್ಲಿ ಸೇರಿದ್ದೇವೆ. ಸ್ವಾಮಿ ವಿವೇಕಾನಂದರ ಜೀವನದ 1-2-3 ಘಟನೆಗಳನ್ನು ಹೇಳಿ ನಾನು ನನ್ನ ವಿಚಾರವನ್ನು ಮುಕ್ತಾಯ ಮಾಡ್ತೇನೆ. ಸ್ವಾಮಿ ವಿವೇಕಾನಂದರು ಹುಟ್ಟಿದ್ದು ಕೋಲ್ಕತ್ತಾ 1863ರಲ್ಲಿ ಜನವರಿ 12. ಆ ವರ್ಷ ಜನವರಿ 12 ಮಕರ ಸಂಕ್ರಾಂತಿ ಬಂದಿತ್ತಂತೆ. ಆ ಮಕರ ಸಂಕ್ರಾಂತಿಯ ಪುಣ್ಯ ಪರ್ವ ದಿನದಂದು ಸ್ವಾಮೀಜಿಯವರು ಹುಟ್ಟಿದ್ದು. ಸ್ವಾಮೀಜಿಯವರ ತಂದೆ ಹೆಸರೇನು? ಯಾರಿಗೂ? ತಾಯಿ ತಂದೆಯರು ಇಬ್ಬರು ಮಗನ ಸರ್ವತೋಮುಖ ವಿಕಾಸಕ್ಕೆ ಮಹತ್ವಪೂರ್ಣ ಕೊಡುಗೆಯನ್ನು ಕೊಡ್ತಾರೆ. ಸಲ ನಮ್ಮ ಕೋಪತಾಪ, ನಮ್ಮ ಅಶಾಂತಿಯನ್ನು ಮಕ್ಕಳ ಮೇಲೆ ವ್ಯಕ್ತಪಡಿಸ್ತಾ ಹೋಗ್ತೇವೆ. ಆದ್ರೆ ಅದರಿಂದ ಆ ಮಕ್ಕಳ ಎಳೆಯ ಮನಸ್ಸಿನ ಮೇಲೆ ಎಷ್ಟು ದುಷ್ಪರಿಣಾಮ ಆಗುತ್ತೆ, ಎಷ್ಟು ಒಳ್ಳೆಯ ಭಾವನೆಯಿಂದ ಬೆಳೆಸಬೇಕು. ಅವ್ರು ಏನಾದ್ರೂ ತಪ್ಪು ಮಾಡಿದ್ರೆ ನಯವಾಗಿ ಅವರಿಗೆ ಅರ್ಥ ಆಗುವಂತೆ ಯಾವ ರೀತಿ ಅವರಿಗೆ ನೋವು ಉಂಟು ಮಾಡದೆ ತಿದ್ದುಪಡಿ ಮಾಡಬೇಕು.